ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಭವ್. ಫೆಬ್ರವರಿ 2025 ಭಾರತದ ಪಾಲಿಗೆ ಒಂದು ಮಹತ್ವದ ಬದಲಾವಣೆಯ ತಿಂಗಳು. ದೆಹಲಿಯಲ್ಲಿ ದಶಕದ ನಂತರ ಹೊಸ ರಾಜಕೀಯ ಶಕೆ ಆರಂಭವಾಗಿದ್ದರೆ, ಇತ್ತ ಕೇಂದ್ರ ಬಜೆಟ್ನಲ್ಲಿ ಸಾಮಾನ್ಯ ಜನರ ಜೇಬಿಗೆ ಹೆಚ್ಚಿನ ಹಣ ಉಳಿಸುವ ನಿರ್ಧಾರಗಳನ್ನು ಪ್ರಕಟಿಸಲಾಯಿತು. ಇಂದಿನ ವಿಡಿಯೋದಲ್ಲಿ ನಾವು ಫೆಬ್ರವರಿ ತಿಂಗಳ ಕಂಪ್ಲೀಟ್ ರೌಂಡ್ ಅಪ್ ನೋಡೋಣ. ಬನ್ನಿ ಶುರು ಮಾಡೋಣ. ಕೇಂದ್ರ ಬಜೆಟ್ 2025 ಆದಾಯ ತೆರಿಗೆಯಲ್ಲಿ ಭರ್ಜರಿ ಕೊಡುಗೆ. ಫೆಬ್ರವರಿ 1ರಂದು ಮಂಡನೆಯಾದ ಕೇಂದ್ರ ಬಜೆಟ್ 2025 ತೆರಿಗೆದಾರರ ಪಾಲಿಗೆ ಅಕ್ಷರಶಃ ಸಿಹಿ ಸುದ್ದಿ ತಂದಿದೆ. ಈ ಬಾರಿ ಹೊಸ ತೆರಿಗೆ ಪದ್ಧತಿಯನ್ನು ನ್ಯೂ ಟ್ಯಾಕ್ಸ್ ರೆಜಿಮ್ ಜನಸಾಮಾನ್ಯರಿಗೆ ಹೆಚ್ಚು ಅನುಕೂಲವಾಗುವಂತೆ ಬದಲಿಸಲಾಗಿದೆ. 12 ಲಕ್ಷದವರೆಗೆ ತೆರಿಗೆ ಇಲ್ಲ. ಹೌದು, ನೀವು ಕೇಳುತ್ತಿರುವುದು ಸರಿ. ಹೊಸ ತೆರಿಗೆ ಪದ್ಧತಿಯಡಿ ವರ್ಷಕ್ಕೆ 12 ಲಕ್ಷದವರೆಗೆ ಆದಾಯ ಹೊಂದಿರುವವರು ಯಾವುದೇ ತೆರಿಗೆ ಕಟ್ಟಬೇಕಿಲ್ಲ. ಈ ಮೊದಲು ಈ ಮಿತಿ 7 ಲಕ್ಷ ಮಾತ್ರ ಇತ್ತು. ವೇತನದಾರರಿಗೆ ಲಾಭ. ಸಂಬಳ ಪಡೆಯುವ ನೌಕರರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು 50,000ದಿಂದ 75,000ಕ್ಕೆ ಏರಿಸಲಾಯಿತು. ಹೊಸ ಟ್ಯಾಕ್ಸ್ ಸ್ಲ್ಯಾಬ್ಗಳು ಹೀಗಿವೆ: 0 ರಿಂದ 4 ಲಕ್ಷ (0%), ನಿಲ್ 4 ರಿಂದ 8 ಲಕ್ಷ (5%), 8 ರಿಂದ 12 ಲಕ್ಷ (10%), 12 ರಿಂದ 16 ಲಕ್ಷ (15%), 16 ರಿಂದ 20 ಲಕ್ಷ (20%), 20 ರಿಂದ 24 ಲಕ್ಷ (25%), 24 ಲಕ್ಷಕ್ಕಿಂತ ಹೆಚ್ಚು (30%). ದೆಹಲಿ ಚುನಾವಣೆ ಮತ್ತು ರಾಜಕೀಯ ಬದಲಾವಣೆ. ರಾಜಕೀಯವಾಗಿಯೂ ಈ ತಿಂಗಳು ಸಂಚಲನ ಮೂಡಿಸಿದೆ. ಫೆಬ್ರವರಿ 5ರಂದು ನಡೆದ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 70 ಸ್ಥಾನಗಳ ಪೈಕಿ 48 ಸ್ಥಾನಗಳನ್ನು ಗೆದ್ದು ಅಭೂತಪೂರ್ವ ಜಯ ಸಾಧಿಸಿತು. ಫೆಬ್ರವರಿ 19ರಂದು ರೇಖಾ ಗುಪ್ತಾ ಅವರು ದೆಹಲಿಯ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಭದ್ರತೆ ಮತ್ತು ತಂತ್ರಜ್ಞಾನ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಮೂಲಕ ನಕ್ಸಲರ ವಿರುದ್ಧ ದೊಡ್ಡ ಜಯ ಕಂಡಿದೆ. ತಂತ್ರಜ್ಞಾನದ ವಿಚಾರಕ್ಕೆ ಬಂದರೆ ದೇಶದಾದ್ಯಂತ 50,000 ಹೊಸ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸುವುದಾಗಿ ಸರ್ಕಾರ ಘೋಷಿಸಿತು. ಇನ್ನು ಫೆಬ್ರವರಿ 28ರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುವ ಮೂಲಕ ಸಂಶೋಧನೆಗೆ ಹೆಚ್ಚು ಒತ್ತು ನೀಡಿದ್ದೇವೆ. ನೋಡಿದ್ರಲ್ಲ, ಫೆಬ್ರವರಿ ತಿಂಗಳು ಭಾರತದ ಪಾಲಿಗೆ ಎಷ್ಟು ಮುಖ್ಯವಾಗಿತ್ತು ಎಂದು. ಈ ಬಾರಿಯ ಬಜೆಟ್ನಲ್ಲಿನ ತೆರಿಗೆ ವಿನಾಯಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮಾರ್ಚ್ ತಿಂಗಳ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.